ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು. ಇವತ್ತು ನಾವಿರೋದು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ನೀಲಗುಂದ ಶ್ರೀ ಶ್ರೀ ಚನ್ನಬಸವ ಶಿವಯೋಗಿಗಳ ಮಠದಲ್ಲಿ. ಇಲ್ಲಿ ಬಂದ ತಕ್ಷಣ ನನಗೆ ಒಂದು ಸ್ಲೋಗನ್ ನೆನಪಾಗಿಬಿಡುತ್ತೆ, ಹೇಳ್ಬಿಡ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಸ್ಲೋಗನ್ ಏನಕ್ಕೆ ಕೇಳಿದೆ ಅಂದರೆ, ಇಲ್ಲಿ ನಮ್ಮ ಗುರುಗಳಿದ್ದಾರೆ ಶ್ರೀ ಚನ್ನಬಸವ ಶಿವಯೋಗಿಗಳು. ನಾನು ಸ್ಟಾರ್ಟಿಂಗಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿದ್ದ ಇಲ್ಲಿವರೆಗೂ ಅವರೇ ನನಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರೋದು. ನನಗೆ ಧೈರ್ಯ ಕೊಟ್ಟಿದ್ದು ಕೂಡ ಅವರೇ. ಸೊ ಇವತ್ತು ನಾನು ಹೇಳಿಕೊಟ್ಟಿರೋ ಪ್ರಮುಖ ವಿಷಯ ಏನಂದರೆ, ಮಾರ್ಚ್ 7ನೇ ತಾರೀಕು ಇಲ್ಲಿ ಸಾಮೂಹಿಕ ವಿವಾಹ ನಡೀತಾ ಇದ್ದಾವೆ ನಮ್ಮೂರ ಮಠದಲ್ಲಿ. ನಮ್ಮೂರಂದರೆ ನಮ್ಮ ಹೆಮ್ಮೆ ಅಲ್ವಾ, ಅದಕ್ಕೆ ಹೇಳಕ್ಕೆ ಬಂದಿದ್ದೀನಿ. ಸಾಮೂಹಿಕ ವಿವಾಹ ನಡೆಯುತ್ತೆ ಮಾರ್ಚ್ 7, 2024. ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಪ್ರತಿ ವರ್ಷವೂ ಕೂಡ ಈ ವಿವಾಹ ನಡೆಯುತ್ತೆ, ಸಾಮೂಹಿಕ ವಿವಾಹ. ಪ್ರತಿ ಜೋಡಿಗೂ ಕೂಡ 50,000 ನಗದು ಹಣವನ್ನು ಕೊಡ್ತಾ ಇದೆ ಸರ್ಕಾರದಿಂದ. ಯಾರಾದರೂ ಕೂಡ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮದುವೆ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿ ನಮ್ಮ ಗುರುಗಳ ಹತ್ರ ಸಿಗುತ್ತೆ, ಯಾಕಂದರೆ ಗುರುಗೆ ಗೊತ್ತಿರೋಷ್ಟು ಶಿಷ್ಯರಿಗೆ ಅಷ್ಟೊಂದು ಗೊತ್ತಿರಲ್ಲ. ಅವರಿಂದನೇ ಹೇಳ್ತೀನಿ ಇನ್ಫಾರ್ಮೇಷನ್ ಏನೋ ಅಂದ್ಬಿಟ್ಟು. ಬನ್ನಿ ಅವ್ರ ಹತ್ರನೇ ಹೋಗೋಣ. ಗುಡ್ಡದ ಸಂಸ್ಥಾನ ಮಠ ನೀಲಗುಂದ, ಹರಪನಹಳ್ಳಿ ತಾಲೂಕು. ಈ ಮೂಲಕರ್ತೃಗಳು ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಯೋಗಿಗಳು. ಅವರ ಸ್ಮರಣೆ ಹಾಗೂ ಕೊಟ್ಟೂರು ಗುರುಬಸವೇಶ್ವರರ ಸ್ಮರಣೆ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಜಂಗಮ ಜಾತ್ರೆ ಅನ್ನುವ ಕಾರ್ಯಕ್ರಮವನ್ನು ಮಹಾತ್ಮರ ಸ್ಮರಣೆಯಲ್ಲಿ ಇಡೀ ಕರ್ನಾಟಕದ ತುಂಬ ಇರುವಂಥ ಎಲ್ಲ ಮಹಾತ್ಮರನ್ನು, ಸಾಹಿತಿಗಳನ್ನು, ಕವಿಗಳನ್ನು, ಕಲಾವಿದರನ್ನು ಕರೆಸಿ ಗೌರವಿಸೋದ್ರ ಜೊತೆಗೆ ಅವರ ಅನುಭವಗಳನ್ನು, ನುಡಿಗಳನ್ನು ಭಕ್ತರಿಗೆ ತಿಳಿಸಿಕೊಡುವಂಥದ್ದು. ಅನೇಕ ಮಹಾತ್ಮರು ಕೂಡ ಇಲ್ಲಿಗೆ ದಯಮಾಡ್ತಾ ಇದ್ದಾರೆ ವೇದಿಕೆಗೆ. ಅವರ ದರ್ಶನ, ಆಶೀರ್ವಾದನೂ ಕೂಡ ಸಮಸ್ತ ಸದ್ಭಕ್ತರು ಪಡ್ಕೊಳ್ಬೇಕಾಗಿ ವಿನಂತಿ. ಜೊತೆಗೆ ನಾವು ಒಂದು ದಿನ ಮಧ್ಯೆ ದಿನ ನಮ್ಮ ಸಂಸ್ಥೆ ಇದೆ, ಚನ್ನಬಸವ ಶಿವಯೋಗಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬಸವಾದಿ ಪ್ರಮಥರ ಸ್ಮರಣೆ ನೆಪದಲ್ಲಿ ಒಂದು ಪ್ರಾಥಮಿಕ ಶಾಲೆ, ಆ ಪ್ರಾಥಮಿಕ ಶಾಲೆ ಹಾಗೂ ITI ಕಾಲೇಜಿನ ವಿದ್ಯಾರ್ಥಿಗಳಿಂದ ವಾರ್ಷಿಕೋತ್ಸವ, ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಅನೇಕ ಸಾಧಕರಿಗೆ, ಅನೇಕ ಬೋಧಕರಿಗೆ ಇಲ್ಲೇ ಪ್ರಶಸ್ತಿ ಪ್ರದಾನ, ಗೌರವ, ಸನ್ಮಾನ ಇರುತ್ತೆ. ಅವರ ಪ್ರತಿಭೆಗೆ ತಕ್ಕ ಪುರಸ್ಕಾರ ಕೂಡ ಈ ಮಠದಿಂದ ಕೊಡಲ್ಪಡುತ್ತದೆ. ಜೊತೆಗೆ ಅವತ್ತಿನ ದಿನ ಭಾಳ ಕಾರ್ಯಕ್ರಮ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಎಲ್ಲ ಬರ್ತಾ ಇದ್ದಾರೆ. ಇನ್ನು ಇದು 5ನೇ ತಾರೀಕು ಮಾರ್ಚ್ 5ಕ್ಕೆ ಶಾಲೆಯ ಸಂಸ್ಥೆಯ ವಾರ್ಷಿಕೋತ್ಸವ. ಬೆಳಿಗ್ಗೆ 6ನೇ ತಾರೀಕು ಬೆಳಿಗ್ಗೆ ಸರ್ವ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತೆ. ನಾವು ಬರೀ ಸುಮಂಗಲಿಯರಿಗೆ, ಆಮೇಲೆ ಮುತ್ತೈದರಿಗೆಲ್ಲ, ಎಲ್ಲ ಸರ್ವ ಮಾತೆಯರಿಗೆ ಗೌರವ ಸಮರ್ಪಣೆ. ಯಾಕಂತಂದರೆ ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆ ಇರುತ್ತೆ. ಅಂದರೆ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಗೌರವನ ಕೊಡಬೇಕು ಅನ್ನೋದೊಂದು ಸರ್ಕಾರ, ಸಮಾಜ ಅದನ್ನು ನಿಶ್ಚಿತ ಮಾಡಿದೆ. ನಾವು ಈ ಕಾರ್ಯಕ್ರಮದಲ್ಲೇ 6ನೇ ತಾರೀಕು ಬೆಳಿಗ್ಗೆ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆಪದೊಳಗೆ ಎಲ್ಲ ತಾಯಿಯರಿಗೆ, ಮಹಿಳೆಯರಿಗೆ ಗೌರವವನ್ನು ಸಮರ್ಪಿಸುವಂಥದ್ದು ಒಂದು ಕಾರ್ಯಕ್ರಮ. ಅದನ್ನು ನಮಗೆ ಸಹಕಾರ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳದ ಸ್ವಸಹಾಯ ಸಂಘಗಳಿಂದ, ಮಾತೆಯರಿಂದ ಅವೆಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ. ಜೊತೆಗೆ ಅನೇಕ ತಾಯಿಗಳು ಕೂಡ, ಮತ್ತು ನಮ್ಮ ಅರಣ್ಯ ವಲಯ ಅಧಿಕಾರಿಗಳಂತ ಅದರ ರೇಣುಕಮ್ಮ ಅಂತ ಹರಪನಹಳ್ಳಿಯಲ್ಲಿ, ಆ ಅಧಿಕಾರಿಗಳು ಒಣಕಿ ಓಬವ್ವ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾಳೆ ಆಕೆ. ಅವ್ರಿಗೂ ಕೂಡ ಇಲ್ಲಿ ನಾವು ಗೌರವ ಸನ್ಮಾನ. ಆಮೇಲೆ ದಾನ ಚಿಂತಾಮಣಿ ಲಲಿತಮ್ಮ ಅಂತ ಅದರ, ಅವರಿಗೆ ಅನೇಕ ಎಲೆಮರೆ ಹೂವಿನಂಗಿರ್ತಕ್ಕಂಥ ತಾಯಿಗಳಿಗೆ, ಯಜಮಾನರಿಗೆ ಗೌರವ ಸಮರ್ಪಣೆ ಇದೆ ಅವತ್ತ. ಮತ್ತು ಎಲ್ಲ ತಾಯಿಗಳಿಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿರ್ತೈತಿ. ತಾವೆಲ್ಲ ಭಕ್ತಾದಿಗಳು ಬರಬೇಕು. ಜೊತೆಗೆ 6ನೇ ತಾರೀಕು ಸಾಯಂಕಾಲ ವಿಶ್ವಕರ್ಮ ಕಾಯಕದ ಕಾರ್ಯಕ್ರಮ, ಜೊತೆಗೆ ವಿಶ್ವಕರ್ಮರ ಸಮಾಜದ ಸಮಾವೇಶ ಅವತ್ತೇ ನಡೀತೆ ಸಂಜೆ 7ಕ್ಕೆ.
ಅಂದ್ರೆ 6ನೇ ತಾರೀಕು ಸಂಜೆ 7 ಗಂಟೆಗೆ ವಿಶ್ವಕರ್ಮ ಸಮಾಜದ ಕಾಯಕ ದಿನಾಚರಣೆ ನಡೆಯುತ್ತೆ. ಅವತ್ತಿನ ದಿನನೂ ಅನೇಕ ಮಹಾತ್ಮರು ಸನ್ನಿಧಾನ ವಹಿಸ್ತಾ ಇದ್ದಾರೆ, ಅನೇಕ ಗಣ್ಯಮಾನ್ಯರು ಅಲ್ಲಿ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಾಗಿ ವಿಶ್ವಕರ್ಮ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ನಡೀತಕ್ಕಂಥ ಕೈ ಕೆಲಸ, ಕಾರ್ಮಿಕ ಕೆಲಸ ಏನೈತಲ್ಲ, ಕಮ್ಮಾರಿಕೆ, ಬಡಿಗ, ಕುಂಬಾರಿಕೆ, ಬಂಗಾರ ತಯಾರು ಮಾಡೋದು, ಎಲ್ಲ ವಿವಿಧ ಕಾಯಕದ ಕರ್ಮ ಅಂದ್ರೆ ಕೆಲಸ, ಅದು ದೇವರು. ಆ ದೇವರ ಸ್ಮರಣೆಯಲ್ಲಿ ನಾವು ಅಂಥವ್ರಿಗೆ ಒಂದು ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕೈತಿ. ಇನ್ನು ಇದು 6ನೇ ತಾರೀಕು ಸಾಯಂಕಾಲ 10, ಅವತ್ತು ದಾಸೋಹ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಇನ್ನು ಬೆಳಿಗ್ಗೆ 7ನೇ ತಾರೀಕು ಮಾರ್ಚ್ 2024 ಗುರುವಾರ ದಿನ ಅನೇಕ ಪೂಜ್ಯರ ಸನ್ನಿಧಿಯಲ್ಲಿ ಬೆಳಗಿನ ಜಾವ ಚನ್ನಬಸವೇಶ್ವರರು ಮೂಲಕರ್ತರು ಗುರುಕೊಟ್ಟೂರೇಶ್ವರರ ಪಲ್ಲಕ್ಕಿ ಬೆಳ್ಳಿ ಪಾದುಕೆಗಳ ಉತ್ಸವ, ಸಮಾಳ ಪುರವಂತರ ಜೊತೆ ಊರಾಗ ಉತ್ಸವ ಇರುತ್ತೆ. 10 ಗಂಟೆಗೆ ಸಭಾ ಕಾರ್ಯಕ್ರಮ, ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಕೂಡ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಒಂದು 50-60 ಜೋಡಿಗಳು ನಡೀತಾ ಇದ್ದಾವೆ. ಅದನ್ನು ನೀವೆಲ್ಲ ಕಣ್ತುಂಬಿಸ್ಕೋಬೇಕು. ಬಡವರಿಗಾಗಿ ಉಚಿತಕ್ಕಾಗಿ ಸಿಗಬೇಕಂತ ಸೌಲಭ್ಯ ಇಲ್ಲಿ ಯಾರು SC ST ಅಥವಾ ಇನ್ನೂ ಇತರ ಆಗ್ತಾ ಇದ್ದಾರೆ ಅವರೆಲ್ಲರಿಗೂ ಸರ್ಕಾರದಿಂದ 50,000 ರೂಪಾಯಿ ಸಹಾಯಧನ ಆ ದಂಪತಿಗಳು ಸಿಗ್ತೈತಿ. ಅದಕ್ಕಾಗಿ ಅವರಿಗೆ ಕೊಡಾಕ, ಅದನ್ನು ಕೊಡ್ಲಿಕ್ಕಾಗಿನೇ ನಾವು ಒಂದು ವ್ಯವಸ್ಥಿತವಾಗಿ ಬಡವರಿಗೆ ಸರ್ಕಾರದಿಂದ ಸಿಗುವಂತ ಆ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನೋದು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸರ್ವ ಜನಾಂಗಕ್ಕೆ, ಎಲ್ಲರಿಗೂ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಅನುಕೂಲ ಇದೆ. ನಮ್ಮ ಮಠದ ವಿದ್ಯಾರ್ಥಿಗಳು ಕೂಡ ಎಲ್ಲ ಸಮಾಜದ, ಎಲ್ಲ ಕೋಮಿನ, ಎಲ್ಲ ಜಾತಿಯ ವರ್ಗದ ಮಕ್ಕಳಿಗೂ ಕೂಡ ಇಲ್ಲಿ ಉಚಿತ ಪ್ರಸಾದ ನಿಲಯ, ಉಚಿತ ಶಿಕ್ಷಣ ಮತ್ತು ಸ್ವಾಮಿಗಳು ಕೂಡ ಎಲ್ಲ ಕಡೆನೂ ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನೋದನ್ನ ಗಮನ ಇಟ್ಕೊಳ್ಬೇಕಂತಕೊಂಡು ತುಂಬ ಹೃದಯದಿಂದ ತಾವೆಲ್ಲ ಬರಬೇಕು ಅನ್ನೋದೇ ನಿಮಗೆ ಒಂದು ಆಶೀರ್ವಾದ. ಇನ್ನು ವಿಶೇಷವಾಗಿ ವರನಿಗೆ ಪಂಚೆ, ಶರ್ಟು, ಶಲ್ಲೆ, ಪೇಟ, ಬಾಸಿಂಗ, ಇನ್ನು ಕನ್ಯೆಗೆ ಮಾಂಗಲ್ಯ, ದಂಡಿ, ಜೊತೆಗೆ ಶೀರಿ, ರವಿಕೆ, ಅವೆಲ್ಲವೂ ಏನು ವ್ಯವಸ್ಥಿತವಾಗಿ ಬೇಕು ಮದುವೆಗೆ ಅವನ್ನೆಲ್ಲ ವ್ಯವಸ್ಥೆ ಇರುತ್ತೆ. ಮಹಾಪ್ರಸಾದ, ಬುಂದೇದು ಊಟ ಇರುತ್ತೆ, ಏನು ತೊಂದರೆ. ಎಲ್ಲರೂ ಕೂಡ ನೀವು ಕೊಟ್ಟಿದ್ದನ್ನ ನಿಮಗೆ ಸಮಾಜಕ್ಕೆ ಅರ್ಪಣೆ ಮಾಡೋದೇ ಮಠಗಳ ಕರ್ತವ್ಯ ಅಂತ ಕೊಂಡು ತುಂಬ ಹೃದಯದಿಂದ ಹಾರೈಸ್ತಾರೆ.